ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಬ್ರೋ. ಸೊ ನಾವು ಲಾಸ್ಟ್ ಡೇಯಿಂದ ಬಂದುಬಿಟ್ಟು ನಾವು ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ ಸೀರೀಸ್ನ ಮಾಡ್ತಾ ಇದ್ವಿ ಹಿಂದುಳಿದ ವರ್ಗ ಚಳವಳಿಗೆ ಸಂಬಂಧಪಟ್ಟಂತೆ. ಇದೊಂದು ಕಂಟಿನ್ಯೂ ವೀಡಿಯೋಸ್ ಆಗಿರುತ್ತೆ. ಯಾರೆಲ್ಲ ಪಾರ್ಟ್ 1 ಪಾರ್ಟ್ 2 ವೀಡಿಯೋ ನೋಡಿಲ್ಲ, ನೀವು ಬಂದುಬಿಟ್ಟು ನನ್ನ ಚಾನಲ್ ಹೋಗಿ ನೋಡ್ಬೋದು. ಆ್ಯಂಡ್ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವೀಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ಗೆ ಹೋಗೋಣ, ಓಕೆನಾ. ಸೊ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿತವಾದಂಥ ಹಿಂದುಳಿದ ವರ್ಗದ ಆಯೋಗ ಯಾವುದು ಅಂತ ಕ್ವೆಶನ್ ಕೇಳಿದ್ದಾರೆ. ಓಕೆ, ಸೊ ಇದು ದೇಶದ ಬಗ್ಗೆ ಮಾತಾಡ್ತಾ ಇದೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿತವಾದ ಹಿಂದುಳಿದ ವರ್ಗದ ಆಯೋಗ ಯಾವುದು ಅಂತ. ಓಕೆ, ಕಾಕಾ ಕಾಲೇಕರ್ ಆಯೋಗನ, ನಾಗನಗೌಡ ಆಯೋಗನ, ಅವನೂರು ಆಯೋಗನ, ಅಥವಾ ಈ ಮೇಲಿನ ಯಾವುದಲ್ವಾ ಅಂತ ಕ್ವೆಶನ್ ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕಾಕಾ ಕೇಲ್ಕರ್ ಆಯೋಗ ಆಗಿರುತ್ತೆ. ಓಕೆ, ಸೊ ಕಾಕಾ ಕೇಲ್ಕರ್ ಬಂದುಬಿಟ್ಟು ಇದರದ್ದು ರೈಟ್ ಆನ್ಸರ್ ಆಗಿರುತ್ತೆ. ಈ ಕಾಕಾ ಕೇಲ್ಕರ್ ಆಯೋಗದ ಬಗ್ಗೆ ನಿಮಗೆ ತುಂಬ ಕ್ವೆಶನ್ ಕೇಳುವಂಥ ಚಾನ್ಸಸ್ ಆಗಿರುತ್ತೆ. ಬಿಕಾಸ್ ಇದು ದೇಶದಲ್ಲೇ ಸ್ಥಾಪಿತವಾದಂತಹ ಮೊಟ್ಟ ಮೊದಲ ಹಿಂದುಳಿದ ವರ್ಗದ ಆಯೋಗ. ಹಾಗಾದರೆ ಸೊ ಹಿಂದುಳಿದ ವರ್ಗದ ಆಯೋಗವನ್ನು ಯಾವಾಗ ರಚನೆ ಮಾಡಲಾಯಿತು, ಮತ್ತು ಸೊ ಯಾವಾಗ ತನ್ನ ವರದಿಯನ್ನು ಸಲ್ಲಿಸಿತು, ಮತ್ತು ಇದ್ರದ್ದು ಪ್ರಮುಖ ಏನು ಕೆಲವೊಂದು ಶಿಫಾರಸನ್ನು ನೀಡಿತು, ಮತ್ತು ಇದರ ಉದ್ದೇಶ ಏನು ರಚನೆ ಮಾಡಿದ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಆಗ ಮಾತ್ರ ನಿಮಗೆ ಆನ್ಸರ್ ಮಾಡೋಕ್ಕಾಗುತ್ತೆ. ಓಕೆ, ಸೊ ಇದನ್ನ ಬಂದುಬಿಟ್ಟು ರಚನೆ ಮಾಡಿರೋದು 1953 ಬಂದುಬಿಟ್ಟು ಇದನ್ನು ರಚನೆಯಾಗುತ್ತೆ. 1953 ಜನವರಿ 29 ಬಂದುಬಿಟ್ಟು ಈ ಕಾಕಾ ಕಾಲೇಕರ್ ಆಯೋಗವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇದನ್ನ ಬಂದುಬಿಟ್ಟು ಈ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 340 ಅಂಡರಲ್ಲಿ ಬಂದುಬಿಟ್ಟು ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಏನಕ್ಕೋಸ್ಕರ ರಚನೆ ಮಾಡ್ತಾರೆ ಅಂದರೆ, ಇದು ನಮ್ಮ ದೇಶದೊಳಗೆ ಅಂದರೆ ಭಾರತ ಪ್ರದೇಶದೊಳಗೆ ಏನಿದೆ ಅಲ್ಲ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದ ವರ್ಗದವರು ಇರ್ತಾರೆ ಆ ವರ್ಗದ ಪರಿಸ್ಥಿತಿಯನ್ನು ಮತ್ತು ಅವರು ಕೆಲಸ ಮಾಡುವಂತಹ ತೊಂದರೆಗಳೇನಿದೆ ಅಲ್ಲ ಅದನ್ನ ತನಿಖೆ ಮಾಡಲು, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಕಮಿಷನ್ ತೆಗೆದುಕೊಳ್ಬೇಕಾದ ಕ್ರಮವನ್ನು ಶಿಫಾರಸು ಮಾಡುವ ಸಲುವಾಗಿ ಇದನ್ನು ರಚನೆ ಮಾಡಲಾಗಿದೆ ಅಂತ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾದರೆ ಇದು ತನ್ನ ವರದಿಯನ್ನು ಯಾವಾಗ ಸಲ್ಲಿಸ್ತಾ ಹೋಗುತ್ತೆ ಅಂದರೆ 1955 ಬಂದುಬಿಟ್ಟು ತನ್ನ ವರದಿಯನ್ನು ಸಲ್ಲಿಸುತ್ತೆ. 1955 ಮಾರ್ಚ್ 30 ಬಂದುಬಿಟ್ಟು ತನ್ನ ವರದಿಯನ್ನು ಸಲ್ಲಿಸುತ್ತೆ. ಹಾಗಾದರೆ ಈ ವರದಿಯಲ್ಲಿ ಬಂದುಬಿಟ್ಟು ಏನಿತ್ತು ಅಂದರೆ, ಈ ವರದಿಯ ಪ್ರಕಾರ ದೇಶದಲ್ಲಿ 2399 ಬಂದುಬಿಟ್ಟು ಸೊ ಹಿಂದುಳಿದ ವರ್ಗದವರು ಇದ್ದರು ಅಂತ ಈ ಒಂದು ಗುಂಪಿದೆ ಅಂತ ಹೇಳ್ತು. ಓಕೆ, ಈ ವರದಿ ಪ್ರಕಾರ ದೇಶದಲ್ಲಿ ಸುಮಾರು 2399 ಹಿಂದುಳಿದ ವರ್ಗದವರು ಇದ್ದಾರೆ, ಅಂದರೆ ಆ ಗುಂಪು ಇದೆ. ಆ ಗುಂಪಿನಲ್ಲಿ ಓಕೆ, ಈ 2399 ಏನು ಗುಂಪಿದೆ ಅಲ್ವ, ಅದರಲ್ಲಿ 837 ಏನು ಒಂದು ಗುಂಪು ಏನಿದೆ ಅಲ್ಲ, ಸೊ ಅದು ಬಂದುಬಿಟ್ಟು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಗುರುತಿಸಿದೆ. 2399 ಏನು ಹಿಂದುಳಿದ ವರ್ಗ ಗುಂಪಿದೆ, ಆ ಗುಂಪಿನಲ್ಲೇ ಸೊ 837 ಗುಂಪು ಏನಿದೆ ಅಲ್ವ, ಸೊ ಅದು ಬಂದುಬಿಟ್ಟು ಅತಿ ಹಿಂದುಳಿದ ವರ್ಗ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಗುರುತಿಸಿತು. ಓಕೆ, ಸೊ ಆದರೆ ಆಗಿನ ಸರ್ಕಾರ ಬಂದುಬಿಟ್ಟು ಈ ಏನು ವರದಿ ಏನು ಸಲ್ಲಿಸುತ್ತಲ್ವ ಕಾಕಾ ಕೇಲ್ಕರ್, ಅದನ್ನ ಬಂದುಬಿಟ್ಟು ಎಲಿಮಿನೇಟ್ ಮಾಡ್ತಾ ಹೋಗುತ್ತೆ. ಇದು ಕಾರಣ ಏನಂದರೆ ಕ್ರಿಯೇಟಿಂಗ್ ಕ್ಯಾಶ್ಲೆಸ್ ಸೊಸೈಟಿಗಾಗಿ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಬಂದುಬಿಟ್ಟು. ಓಕೆ, ಇದಿಷ್ಟು ಬಂದುಬಿಟ್ಟು ಕಾಕಾ ಕೇಲ್ಕರ್ ಆಯೋಗಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಹಿಂದುಳಿದ ವರ್ಗದ ಪ್ರಥಮ ಆಯೋಗ ಯಾವುದು ಅಂತಂದರೆ ಕಾಕಾ ಕೇಲ್ಕರ್ ಆಯೋಗ. ಯಾವಾಗ ರಚನೆ ಆಯಿತು ಅಂತ ಕ್ವಶನ್ ಕೇಳಿದರೆ 1953 ಜನವರಿ 29 ಬಂದುಬಿಟ್ಟು ರಚನೆ ಆಗುತ್ತೆ. ವರದಿಯನ್ನು 1955 ಸಲ್ಲಿಸುತ್ತೆ. ಸೊ ಮಾರ್ಚ್ 30 ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಾಕಾ ಕೇಲ್ಕರ್ ಕಮಿಷನ್ ತನ್ನ ವರದಿಯನ್ನು ಯಾವಾಗ ಸಲ್ಲಿಸುವಂತ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ. ಕಾಕಾ ಕೇಲ್ಕರ್ ಅವರು ಬಂದುಬಿಟ್ಟು ತಮ್ಮ ವರದಿಯನ್ನು ಬಂದುಬಿಟ್ಟು 1955 ಮಾರ್ಚ್ 30 ಬಂದುಬಿಟ್ಟು ತನ್ನ ವರದಿಯನ್ನು ಸಲ್ಲಿಸ್ತಾ ಹೋಗುತ್ತೆ. ಓಕೆ, ಕಾಕಾ ಕಾಲೇಕರ್ ಕಮಿಷನ್ ತನ್ನ ವರದಿಯನ್ನು ಯಾವಾಗ ಸಲ್ಲಿಸುತ್ತೆ ಅಂದರೆ 1955 ಮಾರ್ಚ್ 30 ತನ್ನ ವರದಿಯನ್ನು ಸಲ್ಲಿಸುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ನೋಟ್ ಮಾಡಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ನೋಡೋಣ. ಸ್ವತಂತ್ರ ನಂತರ ರಚನೆಯಾದ ಮೈಸೂರು ರಾಜ್ಯದ ಮೊಟ್ಟ ಮೊದಲ ಹಿಂದುಳಿದ ವರ್ಗದ ಸಮಿತಿ ಅಂತ ಕೇಳಿದ್ದಾರೆ. ಇದು ಆಯೋಗದ ಬಗ್ಗೆ ಮಾತಾಡ್ತಾ ಇಲ್ಲ, ಸಮಿತಿಯ ಬಗ್ಗೆ ಮಾತಾಡ್ತಾ ಇದೆ. ಸೊ ಕ್ಲಿಯರಾಗಿ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸಮ್ಟೈಮ್ ಏನಾಗುತ್ತೆ ಅಂದರೆ ಈ ಸಮಿತಿ ಮತ್ತು ಆಯೋಗದ ನಡುವೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಆಗಿರುತ್ತೆ. ಇಲ್ಲಿ ಕ್ವಶನ್ ಕೇಳ್ತಾ ಇರೋದು ಸಮಿತಿಯ ಬಗ್ಗೆ, ಆಯೋಗದ ಬಗ್ಗೆ ಅಲ್ಲ. ಓಕೆ, ಸ್ವತಂತ್ರ ನಂತರ ರಚನೆಯಾದ ಮೈಸೂರು ರಾಜ್ಯದ ಅಂದರೆ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಹಿಂದುಳಿದ ವರ್ಗದ ಸಮಿತಿ ಯಾವುದು ಅಂತಂದರೆ ಅದು ಕ್ವಶನ್ ಕೇಳಿದ್ದಾರೆ. ಅದು ಕಾಕಾ ಕೇಲ್ಕರ್ ಸಮಿತಿಯ, ಅಥವಾ ನಾಗನಗೌಡ ಸಮಿತಿಯ, ಅಥವಾ ಅವನೂರು ಆಯೋಗನ, ಅಥವಾ ವೆಂಕಟಸ್ವಾಮಿ ಆಯೋಗನ ಅಂತ. ಓಕೆ, ಸೊ ಕಾಕಾ ಕೇಲ್ಕರ್ ಸಮಿತಿ ಅಂತೂ ಆಗೋದಿಲ್ಲ, ಯಾಕೆಂದರೆ ಅದು ದೇಶದ ಮೊಟ್ಟ ಮೊದಲ ಹಿಂದುಳಿದ ವರ್ಗದ ಆಯೋಗ ಆಗಿದೆ. ಸೊ ಅದರಿಂದ ಸಮಿತಿಗೂ ಆಯೋಗಕ್ಕೂ ಸಂಬಂಧನೇ ಇಲ್ಲ. ಓಕೆ,
ಸೊ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆರ್ ನಾಗನಗೌಡ ಸಮಿತಿ ಆಗಿರುತ್ತೆ. ಓಕೆ, ಆರ್ ನಾಗನಗೌಡ ಸಮಿತಿ ಆಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ. ಸೊ ಈ ಸಮಿತಿಯನ್ನು ಬಂದುಬಿಟ್ಟು ಯಾರು ರಚನೆ ಮಾಡಿದ್ರು, ಯಾವಾಗ ರಚನೆ ಮಾಡಿದ್ರು, ಮತ್ತು ಏನಕ್ಕೋಸ್ಕರ ರಚನೆ ಮಾಡಿದ್ರು ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿದ್ರೆ ನಿಮಗೆ ಕೂಡ ಆನ್ಸರ್ ಮಾಡ್ಬೋದು. ಯಾವ ರೀತಿ ಕ್ವಶನ್ ಕೇಳಿದ್ರು ಕೂಡ ನಿಮಗೆ ಆನ್ಸರ್ ಮಾಡ್ಬೋದು. ಓಕೆ, ಈ ನಾಗನಗೌಡ ಸಮಿತಿಯನ್ನು ಬಂದುಬಿಟ್ಟು ಯಾರು ರಚನೆ ಮಾಡ್ತಾರೆ ಅಂದರೆ ಆಗಿನ ಒಂದು ಮುಖ್ಯಮಂತ್ರಿ ಆಗಿದ್ದಂಥ ನಿಜಲಿಂಗಪ್ಪ ಅವರು ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಇದನ್ನ ರಚನೆಯನ್ನು ಮಾಡ್ತಾರೆ. ಸೊ ಏನಕ್ಕೆ ರಚನೆ ಮಾಡ್ತಾರೆ ಅಂದರೆ ಆಗಿನ ಮೈಸೂರು ಸರ್ಕಾರ ಬಂದುಬಿಟ್ಟು 1958ರಲ್ಲಿ ಬಂದುಬಿಟ್ಟು OBC SC STಗೆ ಬಂದುಬಿಟ್ಟು 75% ಅಷ್ಟು ಬಂದುಬಿಟ್ಟು ಮೀಸಲಾತಿಯನ್ನು ಬಂದುಬಿಟ್ಟು ಘೋಷಿಸುತ್ತೆ. ಯಾವಾಗ ಅಂದರೆ 1958ರಲ್ಲಿ ಬಂದುಬಿಟ್ಟು OBC ಆಗಿರ್ಬೋದು SC STಗೆ ಬಂದುಬಿಟ್ಟು 75% ಘೋಷಿಸಿತು. ಆದರೆ ಮೀಸಲಾತಿಯನ್ನು ನಿರ್ಧರಿಸಲು ಯಾವುದೇ ರೀತಿ ಮಾನದಂಡ ಕೂಡ ಇರಲಿಲ್ಲ. ಓಕೆ, ಏನೋ ಘೋಷಣೆ ಮಾಡ್ತು OBCಗೆ SC STಗೆ ಎಲ್ಲಗೆ ಸೇರಿಸ್ಬಿಟ್ಟು 75% ಕೊಡಬೇಕು ಅಂತ. ಬಟ್ ಆ ಮೀಸಲಾತಿನ ನಿರ್ಧಾರ ಮಾಡಬೇಕಾದ್ರೆ ಯಾವುದೇ ಮಾನದಂಡಗಳು ಇಲ್ಲ ಅನ್ನುವಂಥ ಕಾರಣದಿಂದ ಸುಪ್ರೀಂ ಕೋರ್ಟ್ ಬಂದುಬಿಟ್ಟು ಈ ಮೀಸಲಾತಿಯನ್ನು ರದ್ದು ಮಾಡುತ್ತೆ. ಎಗೇನ್ ಏನು ಮಾಡ್ತಾರೆ ಅಂದರೆ ಸರಿ ಅಂತ ಹೇಳ್ಬಿಟ್ಟು 1959ರಲ್ಲಿ 65%ಗೆ ಬಂದುಬಿಟ್ಟು ಇಳಿಸುತ್ತೆ. ಓಕೆ, 65%ಗೆ ಬಂದುಬಿಟ್ಟು ಏನು ಮಾಡುತ್ತೆ ಅಂದರೆ ಇಳಿಸುತ್ತೆ 65%ಗೆ. ಏನು 75% ಏನಿತ್ತಲ್ಲ, ಸೊ ಅದನ್ನ ತಗೊಂಡು 65%ಗೆ ಇಳಿಸುತ್ತೆ. ಸೊ ಆದರೂ ಕೂಡ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡುತ್ತೆ. ಸೊ ಏನಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಈ ರೀತಿ ರದ್ದು ಮಾಡುತ್ತೆ ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ನಿಜಲಿಂಗಪ್ಪ ಅವರು 1960ರಲ್ಲಿ ಆಗಿನ ಒಂದು MLA ಆಗಿರುವಂತಹ ನಾಗನಗೌಡ ಅವರ ನೇತೃತ್ವದಲ್ಲಿ 1960ರಲ್ಲಿ ನಾಗನಗೌಡ ಸಮಿತಿಯನ್ನು ಬಂದುಬಿಟ್ಟು ರಚನೆ ಮಾಡ್ತಾ ಹೋಗ್ತಾರೆ. ಯಾವಾಗ ರಚನೆ ಮಾಡಿದೆ ಅಂದರೆ 1960ರಲ್ಲಿ ಬಂದುಬಿಟ್ಟು ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಓಕೆ, ರಚನೆಯನ್ನು ಮಾಡಿದ್ದು ಯಾವಾಗ ಅಂದರೆ 1960ರಲ್ಲಿ. ಅಲ್ಲದೆ ಇದ್ರ ಬಗ್ಗೆ ಇನ್ನೊಂದು ವಿಷಯ ಪ್ರಮುಖವಾಗಿ ಗೊತ್ತಿರಬೇಕು. ಇದು ತನ್ನ ವರದಿಯನ್ನು ಯಾವಾಗ ಸಲ್ಲಿಸಿತು ಅಂತ ಏನಾದರೂ ಕ್ವಶನ್ನ ಕೇಳಿದ್ದಾರೆ ಅಂದರೆ ನಿಮಗೆ ಗೊತ್ತಿರಬೇಕು 1961ರಲ್ಲಿ ಬಂದುಬಿಟ್ಟು ತನ್ನ ವರದಿಯನ್ನು ಸಲ್ಲಿಸುತ್ತೆ. ಓಕೆ, 1961ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಮತ್ತು ನಿಮಗೆ ವೆರಿ ಇಂಪಾರ್ಟೆಂಟ್ಲಿ ಒಂದು ಅಂತೂ ಗೊತ್ತಿರಲೇಬೇಕು, ಇದು ಸ್ವತಂತ್ರ ನಂತರ ರಚನೆಯಾದ ಮೈಸೂರು ರಾಜ್ಯದ ಮೊಟ್ಟ ಮೊದಲ ಹಿಂದುಳಿದ ವರ್ಗದ ಸಮಿತಿ ಹೊರತು ಇದು ಆಯೋಗ ಅಲ್ಲ. ಇದು ಸಮಿತಿಯಾಗಿದೆ, ಆಯೋಗ ಅಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ. ಸೊ ಯಾರು ರಚನೆ ಮಾಡಿದರು ಅಂತ ಕ್ವಶನ್ ಕೇಳಿದರೆ ನಿಜಲಿಂಗಪ್ಪ ಅವರು. ಯಾರ ಅಧ್ಯಕ್ಷತೆಯಲ್ಲಿ ಅಂದರೆ ನಾಗನಗೌಡ ಅವರ ಅಧ್ಯಕ್ಷತೆಯಲ್ಲಿ ಬಂದುಬಿಟ್ಟು ರಚನೆಯನ್ನು ಮಾಡ್ತಾರೆ. ಹಾಗಾದರೆ ಇದರ ಪ್ರಮುಖ ಉದ್ದೇಶ ಏನಾಗಿತ್ತು, ರಚನೆ ಮಾಡೋದಕ್ಕೆ ಏನು ಉದ್ದೇಶ ಆಗಿತ್ತು ಅಂದರೆ ಯಾರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರು ಇರ್ತಾರಲ್ಲ ಅವರನ್ನು ಗುರುತಿಸುವುದಕ್ಕಾಗಿ ಏನೆಲ್ಲ ಮಾನದಂಡಗಳು ಬೇಕು ಅನ್ನೋದನ್ನು ಸೂಚಿಸೋದಕ್ಕೋಸ್ಕರ. ಸುಪ್ರೀಂ ಕೋರ್ಟ್ ಬಂದುಬಿಟ್ಟು ಏನು 75% 65% ಇದ್ದಾಗ ಕ್ಯಾನ್ಸಲ್ ಮಾಡ್ತಲ್ವ, ಸೊ ರದ್ದು ಮಾಡ್ತಲ್ವ, ಅದನ್ನ ಒಂದು ಮಾನದಂಡ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ರದ್ದು ಮಾಡಿದಲ್ಲ, ಈ ಒಂದು ಮಾನದಂಡವನ್ನು ಗುರುತಿಸೋದಕ್ಕೋಸ್ಕರ ಅನುಸರಿಸುವುದಕ್ಕೋಸ್ಕರ ಮಾನದಂಡವನ್ನು ಸೂಚಿಸಲು ಇದನ್ನು ರಚನೆ ಮಾಡಲಾಗಿದೆ ಅಂತ. ಓಕೆ, ತನ್ನ ವರದಿಯನ್ನು ಬಂದುಬಿಟ್ಟು 1961ರಲ್ಲಿ ಸಲ್ಲಿಸುತ್ತೆ. ಸೊ ಈ ವರದಿಯ ಪ್ರಕಾರ ಹಿಂದುಳಿದ ವರ್ಗದವರು ಯಾರು ಅಂತ ಇದೊಂದು ವ್ಯಾಖ್ಯಾನವನ್ನು ನೀಡ್ತಾ ಹೋಗುತ್ತೆ. ಹಿಂದುಳಿದ ವರ್ಗದವರೆಂದರೆ ಯಾರು ಸರ್ಕಾರಿ ಸೇವೆಯಲ್ಲಿ ಕಡಿಮೆ ಪ್ರಾತಿನಿಧ್ಯತೆಯನ್ನು ಹೊಂದಿಕೊಂಡಿರ್ತಾರಲ್ವ, ಅಥವಾ ಪ್ರೌಢಶಾಲೆಯಲ್ಲಿ ಸರಾಸರಿಗಿಂತ ಕಡಿಮೆ ದಾಖಲಾತಿಯನ್ನು ಯಾರು ಹೊಂದಿರ್ತಾರಲ್ಲ ಅವ್ರನ್ನ ಬಂದುಬಿಟ್ಟು ಹಿಂದುಳಿದ ವರ್ಗದವರು ಅಂತ ಕರಿತಾ ಹೋಗುತ್ತೆ. ಓಕೆ, ಯಾವುದು ಆರ್ ನಾಗನಗೌಡ ಸಮಿತಿ. ಅಲ್ಲದೆ ಈ ವರದಿ ಪ್ರಕಾರ 20 ಜನ ಹಿಂದುಳಿದ ವರ್ಗದವರು, ಅದರಲ್ಲಿ 9 ಜನ ಹಿಂದುಳಿದ ವರ್ಗದವರು, ಜೊತೆಗೆ 11 ಜನ ಅತಿ ಹಿಂದುಳಿದ ವರ್ಗದವರು ಅಂತ ಗುರುತಿಸ್ತಾ ಹೋಯಿತು. ಓಕೆ, ಈ ವರದಿ ಪ್ರಕಾರ 20 ಹಿಂದುಳಿದ ವರ್ಗದವರನ್ನು ಗುರುತಿಸ್ತು. ಸೊ ಅದರಲ್ಲಿ 9 ಹಿಂದುಳಿದ ವರ್ಗದವರು ಬಂದುಬಿಟ್ಟು ಮಾಮೂಲಿ ಹಿಂದುಳಿದ ವರ್ಗದವರು, ಮತ್ತು 11 ಉಳಿದ 20ರಲ್ಲಿ 9 ಹೋದಾಗ ರಿಮೈನಿಂಗ್ 11 ಇರುತ್ತೆ, ಅದು ಅತಿ ಹಿಂದುಳಿದ ವರ್ಗದವರು ಅಂತ ಇದು ಗುರುತಿಸ್ತಾ ಹೋಗುತ್ತೆ. ಓಕೆ, ಸೊ ಈ ವರದಿ ಪ್ರಕಾರ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ಲಿಂಗಾಯತ ಅವ್ರನ್ನ ಬಂದುಬಿಟ್ಟು ಮುಂದುವರಿದವರು ಅಂತ ಇದು ಕನ್ಸಿಡರ್ ಮಾಡ್ತು. ಓಕೆ, ಸೊ ಹೀಗೆ ಈ ವರದಿ ಬಂದುಬಿಟ್ಟು ಮೀಸಲಾತಿಯನ್ನು ಈ ರೀತಿ ನೀಡ್ತಾ ಹೋಯಿತು. ಓಕೆ, ಸೊ SCಗೆ ಬಂದುಬಿಟ್ಟು ಏನು ಮಾಡ್ತು ಅಂದರೆ SCಗೆ ಬಂದುಬಿಟ್ಟು 15% ಕೊಡ್ತು. SCಗೆ ಬಂದುಬಿಟ್ಟು 15% ಕೊಡ್ತು. ಸೊ ಅದಾದಮೇಲೆ ಎಸ್ ಟಿಗೆ ಬಂದುಬಿಟ್ಟು 3% ಕೊಡ್ತು. ಸೊ ಅದಾದಮೇಲೆ ಏನು ಮಾಡ್ತಾ ಅಂದರೆ OBCಗೆ ಬಂದುಬಿಟ್ಟು ಏನು ಮಾಡ್ತು ಅಂದರೆ 50% ಕೊಡ್ತು. ಇದು OBCಗೆ ಬಂದುಬಿಟ್ಟು 50% ಬಂದುಬಿಟ್ಟು ಕೊಡ್ತಾ ಹೋಯ್ತು.
ಓಕೆ. ಸೊ ಅಂದರೆ ಒಟ್ಟು 68 ಮೀಸಲಾತಿಯನ್ನು ನೀಡಿ ಅಂತ ಹೇಳ್ತು. ಆದರೆ ಸುಪ್ರೀಂ ಕೋರ್ಟು ಇದನ್ನು ಕೂಡ ರದ್ದು ಮಾಡುತ್ತೆ. ಏನಕ್ಕೋಸ್ಕರ ರದ್ದು ಮಾಡ್ತು ಅಂದರೆ, ಸೊ ಅಲ್ಲಿ ಹಿಂದುಳಿದ ವರ್ಗದವರ ಪಟ್ಟಿಯಲ್ಲಿ ಬಂದುಬಿಟ್ಟು ಲಿಂಗಾಯತರನ್ನು ಕೈ ಬಿಟ್ಟಿದ್ದು ಅನ್ನುವಂಥ ಒಂದು ಉದ್ದೇಶಕ್ಕಾಗಿ, ಅದಕ್ಕೋಸ್ಕರ ಲಿಂಗಾಯತವರು ಬಂದುಬಿಟ್ಟು ಅದರ ಮೇಲೆ ಕೇಸ್ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ರದ್ದು ಮಾಡ್ತಾ ಹೋಗ್ತಾರೆ. ಅಂದರೆ ಕನ್ಸಿಡರ್ ಮಾಡಿಲ್ಲ ಯಾಕೆ ಅನ್ನುವಂಥ ಉದ್ದೇಶದಿಂದ. ಹೀಗೆ ಒಂದು ಮೀಸಲಾತಿ ಪ್ರಮಾಣ ಬಂದುಬಿಟ್ಟು ಎಷ್ಟು ಪರ್ಸೆಂಟೇಜ್ ಇರಬೇಕು ಅದನ್ನೇ ಅದು ಕಾಯ್ದುಕೊಂಡಿಲ್ಲ, ಅದು ಕೂಡ ಒಂದು ರೀಸನ್ ಆಗಿರುತ್ತೆ. ಅಂದರೆ 50% ದಾಟಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿರೋದ್ರಿಂದ ಇದು ಮೋರ್ ದೆನ್ 68 50%ಗಿಂತ ಜಾಸ್ತಿ ಇದೆ. ಅದರಿಂದ ಅದು ಒಂದು ರೀಸನ್. ಜೊತೆಗೆ ಬಂದುಬಿಟ್ಟು ಹಿಂದುಳಿದ ವರ್ಗದಲ್ಲಿ ಲಿಂಗಾಯತ ಹಿಂದುಳಿದ ವರ್ಗದವ್ರನ್ನ ಕೈ ಬಿಟ್ಟೋದಕ್ಕಾಗಿ ಕೂಡ ಒಂದು ರೀಸನ್ ಆಗಿತ್ತು. ಅವರು ಕೇಸನ್ನು ಹಾಕಿರೋದು ಅದು ಕೂಡ ಒಂದು ರೀಸನ್ ಆಗಿರೋದ್ರಿಂದ ಇದನ್ನು ರದ್ದು ಮಾಡಲಾಯಿತು ಅಂತ ನಿಮಗೆ ಗೊತ್ತಿರಲಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಇದು ಸ್ವತಂತ್ರ ನಂತರದ ರಚನೆಯಾದ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗದ ಆಯೋಗ. ಓಕೆ, ಇಲ್ಲಿ ನೋಡಿ ಆಗಲೇ ಏನು ಕ್ವಶನ್ ಕೇಳ್ತು, ಸ್ವತಂತ್ರ ನಂತರ ರಚನೆಯಾದ ಕರ್ನಾಟಕದ ಪ್ರಥಮ ಹಿಂದುಳಿದ ಸಮಿತಿ ಕೇಳ್ತು. ಬಟ್ ಇಲ್ಲಿ ಕ್ವಶನ್ ಇದೆ ನೋಡಿ ಆಯೋಗ. ಸೊ ಡಿಫ್ರೆನ್ಸ್ ಏನಿದೆ ಗೊತ್ತಾಯ್ತಲ್ವ. ಸೊ ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದುಬಿಟ್ಟು ಆಯೋಗದ ಬಗ್ಗೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆವನೂರು ಆಯೋಗ, LG ಆವನೂರು ಆಯೋಗ ಅಂತ. ಓಕೆ, ಸ್ವತಂತ್ರ ನಂತರ ರಚನೆಯಾದ ಕರ್ನಾಟಕದ ಪ್ರಥಮ ಹಿಂದುಳಿದ ಸಮಿತಿ ಅಂದರೆ ಅದು R ನಾಗನಗೌಡ ಸಮಿತಿ ಆಗಿರುತ್ತೆ. ಬಟ್ ಇಲ್ಲಿ ಕ್ವಶನ್ ಕೇಳಿರೋದು ಸ್ವತಂತ್ರ ನಂತರದ ರಚನೆಯಾದ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗದ ಆಯೋಗ, ಅದು LG ಆವನೂರು ಆಯೋಗ ಆಗಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಅದು ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಓಕೆ, ಸೊ ಇದು ಕೂಡ ಯಾವಾಗ ರಚನೆ ಇದು, ಯಾರು ರಚನೆ ಮಾಡಿರೋದು, ಮತ್ತು ಇದ್ರದ್ದು ಪ್ರಮುಖ ಯಾವಾಗ ತನ್ನ ವರದಿಯನ್ನು ಸಲ್ಲಿಸಿತ್ತು, ಮತ್ತು ಇದು ಏನಾದರೂ ಮಾನದಂಡ ಕೊಟ್ಟಿದ್ರೆ ಅದು, ಮತ್ತು ಏನಾದರೂ ಶಿಫಾರಸ್ಸಿದ್ರೆ ಅದು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಬಿಕಾಸ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಸೊ ಅವನೂರು ಆಯೋಗವನ್ನು ನಾವು ನೋಡಬೇಕಾದ್ರೆ ಇದನ್ನು ಬಂದುಬಿಟ್ಟು ರಚನೆ ಮಾಡಿದವರು ಯಾರು ಅಂದರೆ ದೇವರಾಜ ಅರಸು ಅವರು ರಚನೆ ಮಾಡ್ತಾರೆ. ಯಾವಾಗ ರಚನೆ ಮಾಡಿದ್ದು ಅಂದರೆ 1972ರಲ್ಲಿ ಬಂದುಬಿಟ್ಟು ರಚನೆ ಮಾಡ್ತಾರೆ. ಓಕೆ, ಸೊ ಆಗಿನ ಮುಖ್ಯಮಂತ್ರಿ ಆಗಿರೋದು ಯಾರು, ದೇವರಾಜ ಅರಸು. ಅವರು ಬಂದುಬಿಟ್ಟು 1972ರಲ್ಲಿ ರಚನೆಯನ್ನು ಮಾಡ್ತಾರೆ. ಸೊ ಇದರಲ್ಲಿ ಬಂದುಬಿಟ್ಟು 7 ಜನ ಸದಸ್ಯ ಮತ್ತು ಒಬ್ಬ ಅಧ್ಯಕ್ಷನನ್ನು ಸೇರಿಸಿರ್ತಾರೆ. ಓಕೆ, ಎಷ್ಟು ಜನ ಸದಸ್ಯರಿದ್ರು ಅಂದರೆ 7 ಜನ ಪ್ಲಸ್ ಒಬ್ಬ ಅಧ್ಯಕ್ಷ ಇರ್ತಾರೆ. ಇದು ತನ್ನ ವರದಿಯನ್ನು 1975ರಲ್ಲಿ ಬಂದುಬಿಟ್ಟು ನೀಡ್ತಾ ಹೋಗುತ್ತೆ. ಓಕೆ, ತನ್ನ ವರದಿಯನ್ನು, ಇದು ರಚನೆ ಆಗಿರೋದು 1972, ಬಟ್ ವರದಿಯನ್ನು ಯಾವಾಗ ಸಲ್ಲಿಸ್ತು ಅಂದರೆ 1975ರಲ್ಲಿ ತನ್ನ ವರದಿಯನ್ನು ನೀಡ್ತಾ ಹೋಗುತ್ತೆ. ಇದನ್ನು ಯಾವಾಗ ಜಾರಿಗೊಳಿಸಲಾಯಿತು ಅಂತ ಏನಾದರೂ ಕ್ವಶನ್ ಕೇಳಿದ್ದಾರೆ ಅಂದರೆ, ಸೊ ನೀವು ಆನ್ಸರ್ ಮಾಡಬೇಕಾಗುತ್ತೆ 1979ರಲ್ಲಿ ಬಂದುಬಿಟ್ಟು ಅದನ್ನು ಜಾರಿಗೊಳಿಸಲಾಯಿತು. ಓಕೆ, 1972ರಲ್ಲಿ ಅದನ್ನು ರಚನೆಯನ್ನು ಮಾಡ್ತಾರೆ. ವರದಿಯನ್ನು 1975ರಲ್ಲಿ ಸಲ್ಲಿಸುತ್ತೆ. ಇದನ್ನು ಕಾರ್ಯರೂಪಕ್ಕೆಗೊಳಿಸಿದ್ದು 1979ರಲ್ಲಿ ಅಂತ ನಿಮಗೆ ಗೊತ್ತಿರಲಿ. ಮತ್ತು ವೆರಿ ಇಂಪಾರ್ಟೆಂಟ್ಲಿ ಸ್ವತಂತ್ರ ನಂತರದ ರಚನೆಯಾಗಿರುವಂಥ ಪ್ರಥಮ ಹಿಂದುಳಿದ ವರ್ಗದ ಆಯೋಗ ಅಲ್ಲದೆ ದೇವರಾಜ ಅರಸು ಅವರು ಇದನ್ನು ಬಂದುಬಿಟ್ಟು ರಚನೆಯನ್ನು ಮಾಡ್ತಾರೆ ಅಂತ. ಅಲ್ಲದೆ ಇದಕ್ಕೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರೇಮ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಯಾಕೆಂದರೆ ಒಂದು ಈ ಆಯೋಗವನ್ನು ದೇವರಾಜ ಅರಸು ಅವರು ಬಂದುಬಿಟ್ಟು ಬೈಬಲ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರಿತಾ ಹೋಗ್ತಾರೆ. ಕ್ವಶನ್ ಈ ಥರ ಕೂಡ ಕೇಳ್ಬೋದು, ಬೈಬಲ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಯಾವುದು ಆಯೋಗವನ್ನು ಯಾರು ಕರೆದ್ರು ಅಂತ ಕೇಳಿದರೆ, ಸೊ ಆವನೂರು ಆಯೋಗ, LG ಆವನೂರು ಆಯೋಗವನ್ನು ಬಂದುಬಿಟ್ಟು ಬೈಬಲ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ದೇವರಾಜ ಅರಸು ಅವರು ಕರಿತಾ ಹೋದ್ರು ಅಂತ. ಓಕೆ, ಹೀಗೆ ಇದು ಬಂದುಬಿಟ್ಟು ಹಿಂದುಳಿದ ವರ್ಗದವರನ್ನು ಏನು ಗುರುತಿಸೋದಕ್ಕೆ 3 ಮಾನದಂಡಗಳನ್ನ ನೀಡ್ತಾ ಹೋಗುತ್ತೆ, 3 ಪಟ್ಟಿಯನ್ನು ತಯಾರಿಸತಕ್ಕದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗುತ್ತೆ, ಶಿಫಾರಸನ್ನು ನೀಡ್ತಾ ಹೋಗುತ್ತೆ. ಯಾವಾಗ ತನ್ನ ವರದಿ 1975ರಲ್ಲಿ ಸಲ್ಲಿಸುತ್ತಲ್ವ, ಸೊ ಅದರಲ್ಲಿ ಬಂದುಬಿಟ್ಟು 3 ಪ್ರಮುಖ ಒಂದು ಮಾನದಂಡವನ್ನು ನೀಡಿತು. ಒಂದು ಹಿಂದುಳಿದ ವರ್ಗದವರು ಅಂತ ಗುರುತಿಸಬೇಕಂದ್ರೆ 3 ಪ್ರಮುಖ ಮಾನದಂಡವನ್ನು ಏನು ಗುರುತಿಸಿ ಅಂತ ಹೇಳಿದರು. 3 ಪ್ರಮುಖ ಮಾನದಂಡಗಳು ಯಾವುದೆಲ್ಲ 3 ಪ್ರಮುಖ ಮಾನದಂಡಗಳಂದರೆ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದವರು ಇದ್ದಾರಲ್ಲ ಅವ್ರನ್ನ ಗುರುತಿಸಬೇಕಾಗುತ್ತೆ. ಔದ್ಯೋಗಿಕವಾಗಿ ಯಾರು ಹಿಂದುಳಿದವರು ಇರ್ತಾರಲ್ಲ ಅವ್ರನ್ನ ಗುರುತಿಸಿ ಅಂತ ಹೇಳುತ್ತೆ. ಸಾಮಾಜಿಕವಾಗಿ ಯಾರು ಹಿಂದುಳಿದ ವರ್ಗದವರು ಇರ್ತಾರಲ್ಲ ಅವ್ರನ್ನ ಗುರುತಿಸಿ ಅಂತ ಹೇಳುತ್ತೆ. ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದಿರ್ತಾರೆ ಅವ್ರನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು, ಅಂದರೆ ಹಿಂದುಳಿದವರನ್ನು ಗುರುತಿಸಲು 3 ಮಾನದಂಡವನ್ನು ನೀಡ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲದೆ ಬಂದುಬಿಟ್ಟು LG ಆವನೂರು ಆಯೋಗವನ್ನು ಹಿಂದುಳಿದ ವರ್ಗದ ಆಯೋಗ ಅಂತ ಹೇಳ್ತಾ ಹೋಗ್ತೀವಲ್ವ. ಸೊ ಇದಕ್ಕೆ ಸಂಬಂಧಪಟ್ಟಂತೆ SC ST ಮತ್ತು ಹಿಂದುಳಿದ ವರ್ಗದ ಸಮುದಾಯಕ್ಕೆ ಒಟ್ಟು 50% ಮೀಸಲಾತಿಯನ್ನು ನೀಡಬೇಕು ಅಂತ ಇದು ಶಿಫಾರಸು ಕೂಡ ಮಾಡುತ್ತೆ. ಸೊ ಗೊತ್ತಾಯ್ತಾ? ಸೊ ವೆರಿ ಇಂಪಾರ್ಟೆಂಟ್ಲಿ ಎಷ್ಟು ಪರ್ಸೆಂಟೇಜ್, 50% ಏನು 50% ಮೀಸಲಾತಿಯನ್ನು ಕೊಡಿ ಅಂತ ಇದು ಹೇಳ್ತಾ ಹೋಗುತ್ತೆ. ಇದರ ಪ್ರಕಾರ ಶಿಫಾರಸ್ಸಲ್ಲಿ ಹಿಂದುಳಿದ ವರ್ಗದವರಿಗೆ ಬಂದುಬಿಟ್ಟು 32% ಕೊಡಿ ಅಂತ ಹೇಳುತ್ತೆ. SCಗೆ ಬಂದುಬಿಟ್ಟು 15% ಕೊಡಿ ಮತ್ತು STಗೆ ಬಂದುಬಿಟ್ಟು 3% ಕೊಡಿ ಅಂತ ಹೇಳುತ್ತೆ ಇದು.
ಓಕೆ, ಸೊ ಹೀಗೆ ಬಂದುಬಿಟ್ಟು ಇದು ಹಿಂದುಳಿದ ವರ್ಗಕ್ಕೆ ಆಯೋಗಕ್ಕೆ ಸಂಬಂಧಪಟ್ಟಂಥ ಪ್ರಥಮ ಆಯೋಗ ಯಾವುದು, ಅವನೂರು ಆಯೋಗಕ್ಕೆ ಸಂಬಂಧಪಟ್ಟಂಥ ವಿಶೇಷ ವರದಿಯಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ವೆಂಕಟಸ್ವಾಮಿ ಆಯೋಗವನ್ನು ಬಂದುಬಿಟ್ಟು ಯಾವಾಗ ರಚನೆ ಮಾಡಲಾಯಿತು ಅಂತ. ವೆಂಕಟಸ್ವಾಮಿ ಆಯೋಗ ಕೂಡ ವೆರಿ ಇಂಪಾರ್ಟೆಂಟ್ ಆಯೋಗವಾಗಿರುತ್ತೆ. ಇದು ಕರ್ನಾಟಕದಲ್ಲಿ ರಚನೆಯಾದ ಎರಡನೇ ಹಿಂದುಳಿದ ವರ್ಗದ ಆಯೋಗ ಅಂತ ಗೊತ್ತಿರಲಿ. ಓಕೆ, ಸೊ ಫಸ್ಟ್ ಆಯೋಗ ಬಂದುಬಿಟ್ಟು ಯಾವುದಂದರೆ LG ಅವನೂರು ಆಯೋಗ ಆಗಿರುತ್ತೆ. ಇದು ಬಂದುಬಿಟ್ಟು ಕರ್ನಾಟಕದಲ್ಲಿ ರಚನೆಯಾಗಿರುವಂಥ ಎರಡನೇ ಹಿಂದುಳಿದ ವರ್ಗದ ಆಯೋಗ ಆಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ಇದನ್ನ ಯಾವಾಗ ರಚನೆ ಮಾಡಿದ್ದು ಅಂದರೆ 1983ರಲ್ಲಿ ರಚನೆಯನ್ನು ಮಾಡ್ತಾರೆ. ತನ್ನ ವರದಿಯನ್ನು 1986ರಲ್ಲಿ ನೀಡ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇಲ್ಲಿ ಕೂಡ ಇದೆ, ನಿಮಗೆ ಬೇಕಂದರೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೋಬೋದು. ಓಕೆ, ನೆಕ್ಸ್ಟ್ ಕರ್ನಾಟಕ ಸರ್ಕಾರ ರಚನೆ ಮಾಡಿದಂಥ ಈ ಕೆಳಗಿನ ಯಾವ ಹಿಂದುಳಿದ ವರ್ಗದ ಆಯೋಗವು ಏಕ ಸದಸ್ಯ ಆಯೋಗವಾಗಿತ್ತು ಅಂತ. ಅಂದರೆ ಒಬ್ಬನೇ ಸದಸ್ಯನ ಹೊಂದಿರುವಂಥ ಆಯೋಗ. ಅಂದರೆ ಬೇರೆ ಎಲ್ಲ ಆಯೋಗಗಳು ಬಂದುಬಿಟ್ಟು ಅಟ್ಲೀಸ್ಟ್ 3 4 5 6 7 ಆ ಥರ ಸದಸ್ಯರನ್ನು ಒಳಗೊಂಡಿದ್ರು. ಆದರೆ ಕರ್ನಾಟಕದಲ್ಲಿ ರಚನೆ ಆಗಿರುವಂಥ ಆಯೋಗದಲ್ಲಿ ಬರೀ ಒಬ್ಬ ಸದಸ್ಯವನ್ನು ಒಳಗೊಂಡಿರುವಂಥ ಆಯೋಗ ಯಾವುದು ಅಂತ ಕ್ವಶನ್ ಏನಾದರೂ ಕೇಳಿದರೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಆಯೋಗ ಆಗಿರುತ್ತೆ. ಓಕೆ, ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಆಯೋಗ ಆಗಿರುತ್ತೆ. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ಯಾವಾಗ ರಚನೆ ಆಯಿತು ಅಂತ ಏನಾದರೂ ಕ್ವಶನ್ ಕೇಳಿದ್ದಾರೆ ಅಂದರೆ 1986ರಲ್ಲಿ ಬಂದುಬಿಟ್ಟು ರಚನೆ ಆಗಿರುವಂಥ ಏಕ ಸದಸ್ಯ ಆಯೋಗವಾಗಿರ್ತಾರೆ. ಯಾರು ರಚನೆ ಮಾಡಿದರು ಅಂದರೆ ರಾಮಕೃಷ್ಣ ಹೆಗಡೆ ಅವರು ಬಂದುಬಿಟ್ಟು ರಚನೆಯನ್ನು ಮಾಡ್ತಾರೆ. ಮತ್ತು ಇದು ತನ್ನ ವರದಿಯನ್ನು 1990ರಲ್ಲಿ ನೀಡ್ತಾ ಹೋಗುತ್ತೆ. ಸೊ ಆ ಸಂದರ್ಭದಲ್ಲಿ ಬಂದುಬಿಟ್ಟು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿರ್ತಾರೆ. ಓಕೆ, ಸೊ ಯಾವುದು ಏಕ ಸದಸ್ಯ ಆಯೋಗ ಬಂದುಬಿಟ್ಟು ರಚನೆ ಆದಾಗ ಸೊ ಯಾರು ರಚನೆ ಮಾಡಿದ್ದು ಅಂದರೆ ರಾಮಕೃಷ್ಣ ಹೆಗಡೆಯವರು ರಚನೆಯನ್ನು ಮಾಡ್ತಾರೆ. ಬಟ್ ವರದಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ 1990ರಲ್ಲಿ ಯಾರಿದ್ದರು, ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಓಕೆ, ಸೊ ಇದು ಬಂದುಬಿಟ್ಟು ಏನು ವರದಿಯನ್ನು ನೀಡ್ತು, ಇದರ ಮುಖ್ಯಾಂಶ ಏನಾಗಿತ್ತು ಅಂದರೆ ಜಾತಿಯ ಜೊತೆಗೆ ಆರ್ಥಿಕವಾಗಿ ಯಾರೆಲ್ಲ ಹಿಂದುಳಿದ ವರ್ಗದವರು ಇರ್ತಾರಲ್ಲ, ಅಂದರೆ ವೃತ್ತಿನಿರತ ಜಾತಿಯನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅಂತ ವರದಿಯನ್ನು ನೀಡ್ತಾ ಹೋಗುತ್ತೆ. ಓಕೆ, ಸೊ ಅಂದರೆ ವೀರೇಂದ್ರ ಪಾಟೀಲ್ ಸರ್ಕಾರ ಬಿದ್ದೋಗಿರೋದ್ರಿಂದ ಇದು ಏನು ಈ ವರದಿ ಬಂದುಬಿಟ್ಟು ಜಾರಿ ಆಗೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಮುಂದೆ ವೀರಪ್ಪ ಮೊಯ್ಲಿ ಸರ್ಕಾರ ಬಂದುಬಿಟ್ಟು ಮೀಸಲಾತಿ ಪ್ರಮಾಣವನ್ನು 73%ಗೆ ಹೆಚ್ಚಳವನ್ನು ಮಾಡ್ತಾ ಹೋಗುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಅಷ್ಟು ಪ್ರಮಾಣದ ಮೀಸಲಾತಿಯನ್ನು ಇದು ಏನು ನೀಡೋಕ್ಕಾಗಲ್ಲ ಅಂತ, ಯಾಕೆಂದರೆ ಆಲ್ರೆಡಿ 50% ಮೀರಬಾರ್ದು ಅಂತ ಏನು ಇರೋದ್ರಿಂದ ಸೊ ಅದು ಘೋಷಣೆ ಮಾಡುತ್ತೆ ಇದು ಸಂವಿಧಾನ ಬಾಹಿರ ಅಂತ ಹೇಳ್ಬಿಟ್ಟು ಅದನ್ನು ರದ್ದು ಮಾಡ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕದಲ್ಲಿ ನಡೆದ ಅಹಿಂದ ಚಳುವಳಿಯ ನಾಯಕತ್ವವನ್ನು ವಹಿಸಿದವರು ಯಾರು ಅಂತ. ಸೊ ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದುಬಿಟ್ಟು 2006ರಲ್ಲಿ ಹುಬ್ಬಳ್ಳಿಯಲ್ಲಿ ಈ ಸಮಾವೇಶ ನಡೆಯುತ್ತೆ ಅಹಿಂದ ಚಳುವಳಿ ಅಂತ. ಸೊ ಈ ಚಳುವಳಿ ಬಂದುಬಿಟ್ಟು ಏನು ನಾಯಕತ್ವವನ್ನು ಬಂದುಬಿಟ್ಟು ಇದು ಸಿದ್ದರಾಮಯ್ಯನವರು ವಹಿಸ್ಕೊಳ್ತಾರೆ. ಇಲ್ಲಿ ಅಹಿಂದ ಅಂತ ಏನು ವರ್ಡ್ ಇದಲ್ವ, ಸೊ ಅದು ನಿಮಗೆ ಗೊತ್ತಿರಲಿ. ಆ ಅಂದರೆ ಅಲ್ಪಸಂಖ್ಯಾತ ಅಂತ, ಹಿ ಅಂದರೆ ಹಿಂದುಳಿದ ವರ್ಗ ಅಂತ, ದ ಅಂದರೆ ದಲಿತರು ಅಂತ ನಿಮಗೆ ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ದಲಿತ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳಕ್ಕೆ ಯಾವ ಸಮಿತಿಯನ್ನು ರಚಿಸಲಾಯಿತು. ದಲಿತ ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ಶಿಫಾರಸನ್ನು ಮಾಡಿದಂತಹ ಸಮಿತಿ ಯಾವುದು ಅಂತ ಅಂದರೆ ಅದು ನಾಗಮೋಹನ್ ದಾಸ ಸಮಿತಿ. ಓಕೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯವರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶಿಫಾರಸನ್ನು ಮಾಡಿತ್ತು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಸದಾಶಿವ ಸಮಿತಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳಿದರೆ ಸದಾಶಿವ ಸಮಿತಿ ಬಂದುಬಿಟ್ಟು ಹೊಲ ಮೀಸಲಾತಿಗೆ ಸಂಬಂಧಪಟ್ಟಿದೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಓಕೆ, ಸೊ ಇದಿಷ್ಟು ಬಂದುಬಿಟ್ಟು ಹೊಲ ಮೀಸಲಾತಿಗೆ ಸಂಬಂಧಪಟ್ಟಿರೋ ಅಂದರೆ ಇವತ್ತಿನ ವಿಡಿಯೋ ಆಗಿದೆ. ಸೊ ದಯವಿಟ್ಟು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.